ಇದು ಮಾನ್ಯ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಕಾರಣ ಈ ಸರ್ಕಾರಿ ಶಾಲೆಗಳು ಅಂದ ತಕ್ಷಣ ಪೋಷಕರು ಮತ್ತು ವಿದ್ಯಾರ್ಥಿಗಳು ಮೂಗು ಮುರಿತಾ ಇರುವ ಬೆನ್ನಲ್ಲೇ ಇದೊಂದು ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ಗಳ ಸಂಖ್ಯೆ ಕಡಿಮೆ ಇದೆಯಂತೆ, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಬೆಂಗಳೂರು ಹೊರವಲಯದ ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿ ಸರ್ಕಾರಿ ಅನುದಾನಿತ ಬಸವೇಶ್ವರ ಪ್ರೌಢಶಾಲೆಯಲ್ಲಿ 160 ವಿದ್ಯಾರ್ಥಿಗಳಿದ್ದು ಕೇವಲ 2 ಶಿಕ್ಷಕರು ಮಾತ್ರ ಕೆಲಸವನ್ನು ಮಾಡ್ತಿದ್ದಾರಂತೆ. ಈ ಪ್ರೌಢಶಾಲೆಯಲ್ಲಿ 8, 9, 10ನೇ ತರಗತಿಯಲ್ಲಿ ಸುಮಾರು 160 ವಿದ್ಯಾರ್ಥಿಗಳು ಈ ವರ್ಷ ದಾಖಲಾತಿಯನ್ನು ಪಡೆದಿದ್ದಾರೆ. ಈ ಶಾಲೆ 1985ರಲ್ಲಿ ಪ್ರಾರಂಭವಾಗಿತ್ತು. 38 ವರ್ಷದಿಂದ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ. ಆದರೆ ಈಗಿನ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕೂಡ ಇದು ಶಿಕ್ಷಕರ ನೇಮಕಾತಿಯಲ್ಲಿ ಸಮರ್ಪಕವಾಗಿ ಒದಗಿಸದ ಕಾರಣ ಶಿಕ್ಷಕರ ಸಮಸ್ಯೆ ಇದೆ. ಹಾಗಾಗಿ ಇದನ್ನು ಬಗೆಹರಿಸೋದು ಈಗ ತುರ್ತಾಗಿ ಆಗಬೇಕಿದೆ. ಮಕ್ಕಳಿಗೆ ಇದು ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಸಮಸ್ಯೆಯಾಗಿದೆ. ಇತ್ತ ಗ್ರಾಮಸ್ಥರು ಹಾಗೂ ಪೋಷಕರು ಈ ಶಾಲೆಯನ್ನು ಗ್ರಾಮದಲ್ಲಿ ಉಳಿಸಿಕೊಳ್ಳುವುದಕ್ಕೆ ಸಾಕಷ್ಟು ಬಾರಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲಂತೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗದಂತೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಇತ್ತ ಗಮನ ಹರಿಸಿ ಅಗತ್ಯವಿರುವಂತಹ ಶಿಕ್ಷಕರನ್ನು ಒದಗಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. 1985ನೇ ಇಸ್ವಿಲಿ ಸ್ಟಾರ್ಟ್ ಆಗಿದ್ದು ಇದು ಶಾಲೆ. ಈ ಶಾಲೆಗೆ ತುಂಬಾನೇ ಶಿಕ್ಷಕರಿದ್ರು ಅವಾಗ. ಈಗ ಅವ್ರದ್ದು ವಯೋ ಸಹಜ ನಿವೃತ್ತಿಯಿಂದ ಎಲ್ಲ ನಿವೃತ್ತಿ ಆಗ್ತಾ ಇದ್ದಾರೆ. ಈಗ ಇರೋದೇ 2 ಟೀಚರ್ಗಳು, ಒಬ್ರು ಚಿತ್ರಕಲೆ, ಒಬ್ರು ಹಿಂದಿ ಟೀಚರು. ಮತ್ತೆ ಈಗ ಬಾಪಾ ಗ್ರಾಮ ಮುಚ್ಚಿರೋದ್ರಿಂದ ಅವ್ರನ್ನ ಡೆಪ್ಯುಟೇಷನ್ ಹಾಕಿದ್ದಾರೆ ಅಷ್ಟೇ, ಅವ್ರನ್ನೇನು ಪರ್ಮನೆಂಟ್ ಆಗಿ ಹಾಕಿಲ್ಲ ಇಲ್ಲಿ. ಅದರಿಂದ ಈ ಶಾಲೆಗೆ ಇಲ್ಲಿ ಮ್ಯಾನೇಜ್ಮೆಂಟ್ ನಮ್ಗೆ ಭಾರಿ ತೊಂದರೆ ಆಗ್ಬಿಟ್ಟಿದೆ ಸರ್. ಮ್ಯಾನೇಜ್ಮೆಂಟ್ ಯಾರನ್ನೋದೇ ಗೊತ್ತಿಲ್ಲ. ಇವಾಗ ಈ ಜಾಗ ಎಲ್ಲ ನಮ್ಮ ಗ್ರಾಮದಿಂದ ನಾವು ಇಲ್ಲೆಲ್ಲ ಮೊದ್ಲಿಂದ ಇದನ್ನ ಉಳ್ಮೆ ಮಾಡ್ಕೊಂಡಿದ್ದವ್ರನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಜಾಗ ಅರ್ಧ ಎಕರೆ ಉಳಿಸ್ಕೊಂಡಿದೀವಿ. ಈ ಸ್ಕೂಲ್ ಉಳಿಸ್ಬೇಕಂದ್ರೆ ನಾವು ಗ್ರಾಮಸ್ಥರೇ ನಾವೇ ನಮ್ಮ